ಮಗಳು ಏನೋ ದೊಡ್ಡಾಕಿ ಆಗಲ್ಲ ಏನೋ ಶಾಸ್ತ್ರ ಅಲ್ಲಿ ಊರು ಮುಂದೆ ರೂಮ್ ಕಾಣ್ತಿದ್ದಲ್ಲ ರೂಮ್ ಅದ ರೂಮ್ನಾಗ ಒಂದು 5-6 ದಿನ ಕೊಡವ ನಿನಗೆ ಉಣ್ಣಾಕ ನೀರು ಕುಡಿಯಾಕ ಲೋಟ 2 ಮತ್ತೆ ಮನೆಗೆ ಬಂದಿದ್ದಿದೆ ಮತ್ತೆ ಬೇರೆಪ್ಪನ ಮನೆಗೆ ಬಂದ್ಮೇಲೆ ಲೋಟ ಗಂಗಾಳ ಚೆರಿಗಿ ತಾಮ್ರ ಪಾತ್ರೆ ಮರೆ ಕೊಡವ ಅಷ್ಟಲ್ಲ ಬೇರೆ ನಮ್ಮ ಅಜ್ಜಿಗೂ ಹೀಗೆ ಮಾಡಿದ್ರು, ನಮ್ಮ ಅಮ್ಮಗೂ ಹೀಗೆ ಮಾಡಿದ್ರು, ನನಗೂ ಹೀಗೆ. ಅದು ಇವತ್ತೇ ಮುಗಿದೋಗ್ಬೇಕು. ನಾನು ಎಲ್ಲೂ ಕಳ್ಸಲ್ಲ. ಅಲ್ವಾ ನನ್ನ ಹೆಂಡತಿ ಹೇಳೋ ನಾ ಏನು ಮಾತಾಡೋ ಅಷ್ಟ ಬಿಡೋ ನಮ್ಮ ಕಾಲಕ್ಕೆ ಅವಲೇ ಶಾಸ್ತ್ರ ಮಾಡಿದ್ರೆ ಒಳಗೆ ಕರ್ಕತ್ತೆ ನಾ ಕರ್ಕಬ ಯಾಕೆ ಪಾಪ ಏನೋ ಹೇಳಕ್ಕೆ ಶಾಸ್ತ್ರ ಮಾಡಿ ಬಂದಿದೆ ಮಾತಾಡಿದ್ರೆ ಬಿದ್ದು ಹೋಗ್ತಾರೆ. I
ಇಡ್ಲಿ ಈಗ ಮತ್ತೆ ನಿನ್ ಮಗಳು ದೊಡ್ಡಗೆ ಮತ್ ನಮ್ಮ ಮಂಜಪ್ಪನ ಮಗನು ವಯಸ್ಸಿಗೆ ಬಂದಾನ ಮತ್ ಇಬ್ರು ಸೇರಿಸಿ ಒಂದು ಮದುವೆ ಮಾಡಿಬಿಟ್ರ ಏನ್ ಮಾತಾಡಕತ್ತೀಯೋ ಈಗಿನ್ನು ನನ್ನ ಮಗಳು 9 ಮುಗಿಸ್ಯಾಳೆ SSLC ಚರ್ಚೆ ಹೋದ್ರು ಬಿಡು ನಾವಂತೂ ಸಾಲಿ ಮೆಟ್ಟು ಹೋಗ್ತಿಲ್ಲ ಅಲ್ವಾ 9 ಇರ್ಲಿ 19 ಇರ್ಲಿ ಸಿಕ್ಕ ತಪ್ಪೈತೆ ನೀನು ನೋಡಪ್ಪ ಏನು ಎಂತ ಅವ್ರಿಗೆ ಗೊತ್ತ ಅದೇನಂತಾರಲ್ಲ ಹೆಣ್ಣು ಕೊಟ್ಟಿದ ಮೇಲೆ ದೊಡ್ಡರಾದ ಮುಗಿದಬೇಕು ಅದಕ್ಕೆ ಎಲ್ಲಿ ದಾಟಿ ಬಿಡ್ಬೇಕು ಅಣ್ಣ ಬಂದ್ಬಿಡಿ ನೀವು. ಆಮೇಲೆ ಮಾತಾಡ ಬರ್ರಿ ಜಲ್ದಿ ಮದುವೆ ಮಾಡಿಕೊಂಡು 2 ಅವಳಿ ಜವಳಿ ಗಂಡು ಮಕ್ಕಳು ಎತ್ಕೊಟ್ಟು ಅರಪ್ಪಣ್ಣ ಏನು ಗೊತ್ತ ಈಗ ನೋಡಪ್ಪ ನಿನ್ನ ಮಗಳು ಒಳ್ಳೆ ಮೈ ಕೈ ತುಂಬಿಕೊಂಡು ಹಸ್ಪೂರಿ ಹಣ್ಣಿದ್ದಂಗೆ ಅದ ಅದ್ಲ ಮಂದಿ ಸರಿಗಿಲ್ಲ ಅಲ್ವೋ ನಾನೇನೋ ಯೋಚನೆ ಮಾಡೀನಿ ಇದ್ರೆ ಎಲ್ರೂ ಒಂದು ಮಾತು ಕೇಳಿದ್ರೆ ಅಲ್ಲೇ ನೀನೆಂತ ಗಂಡಾಗ ಅಂತೀನಿ ಅಲ್ಲ ಇಂಥ ವಿಚಾರ ಯಾರು ಹೇಳ್ತೀವಿ ಏನಂತಪ್ಪ ಅಪ್ಪನು ಒಪ್ಪದ ಮಾಡಿಸಿ ಮಾತಾಡಕತ್ತೀನಿ ಅಲ್ರಿ ಏನ್ ಮಾಡ್ತಿದ್ರಿ ನೀವು ನಮ್ಮ ಮಗಳಿಗೆ ಇವಾಗ್ಲೇ ಮದುವೆ ಮಾಡ್ತೀರಾ ನಿಮಗೆ ತಿಳಿಯಂಗಿಲ್ಲ ಅದು ಹೆಣ್ಣು ಮಕ್ಕಳು ದೊಡ್ಡವ್ರಾದ್ಮೇಲೆ ಮನ್ಯಾಗ ಇಟ್ಕೊಂಡ್ರೆ ಹೊಡೆದ ಕೆಂಡ ಹೊಡ್ಕೊಂಡಾಗಂತ ನೋಡ್ರಿ ಅವಳಿಗಿನ್ನೂ ಇವಾಗ 14 ವಯಸ್ಸು ಅವಳಿನ್ನೂ ಇವಾಗ 9ನೇ ತರಗತಿ ಓದಿದ್ದಾಳೆ ನಾನು ಇವಾಗ ಅವಳಿಗೆ ಮದುವೆ ಮಾಡಕ್ ಬಿಡಲ್ಲ ನಿನಗೆ ಮದುವೆ ಆದಾಗ ಎಷ್ಟಾಗಿತ್ತು ನಿನಗೂ ಅಷ್ಟೇ ನೀ ಸಂಸಾರ ನಡೆಸ್ಕೊ ಹೋಗಿಲ್ಲೇನೋ ನಡೆಸ್ಕೊ ಹೋಗ್ತಾಳೆ ರೀ ಆ ಮಂಜಪ್ಪನ ಮಗ ದೊಡ್ಡ ಕುಡುಕನ ಮಗ ರೀ ಅರ್ಥ ಮಾಡ್ಕೊಳ್ಳಿ ಏ ನಮ್ಮ ಸಿದ್ಧನ ಹೇಳಿದ ಕರೆ ಹೆಂಗಸರು ಮಾತು ಕಟ್ಕೊಂಡು ಕುಂತ್ರೆ ಹಿಂಗೆ ಆಗೋದು ಏ ನಿಮ್ಮ ನಡವಳಿಕೆ ಅಂತ ಮಾತಾಡಿ ಒಳ್ಳೆ ಪುರೋಹಿತ ಹಿಡಿದು ಒಳ್ಳೆ ದಿನ ಫಿಕ್ಸ್ ಮಾಡಿ ಆರಿಸ್ಬಿಡು ಆತು ಬಿಡು ನನ್ನ ಕೆಲಸ ನೀನು ಮಾಡಿಕೊಡಕತ್ತಿ ಅಂದ್ರಲ್ಲ ನಿನ್ನ ಕೆಲಸನೂ ನಾನು ಮಾಡಿಕೊಡ್ತೀನಿ ಜಾಗ ಐತೆ ಬಾ
ಕೇವಲ ಮಕ್ಕಳಡಿಯಲು ಮಾತ್ರ ಸೀಮಿತವಲ್ಲ. ಒಂದು ಹೆಣ್ಣು ಗಂಡಸಿಗೆ ಎಂದಿಗೂ ಗುಲಾಮಳಲ್ಲ. ಮಕ್ಕಳನ್ನು ಅಡೆಯುವುದಷ್ಟೇ ಅಲ್ಲ, ಮಕ್ಕಳನ್ನು ಸಾಕುವುದು ಕೂಡ ತಂದೆ ತಾಯಿಗಳ ಜವಾಬ್ದಾರಿ. ಮಕ್ಕಳು ತಂದೆ ತಾಯಿಗಳಿಗೆ ಎಂದಿಗೂ ಭಾರವಾಗಿ ಹುಟ್ಟುವುದಿಲ್ಲ. ನಿಮ್ಮ ಮಕ್ಕಳ ರಕ್ಷಣೆ ನಿಮ್ಮ ಕೈಯಲ್ಲಿಯೇ ಇದೆ. ಸೃಷ್ಟಿಯ ಮೂಲ ಹುಟ್ಟಿನ ಗುಟ್ಟು ಹುಟ್ಟು. ಹೆಣ್ಣನ್ನು ಗೌರವಿಸಿ ಹುಟ್ಟನ್ನು ಅವಮಾನಿಸಲಿಲ್ಲ. ಯಾವುದೇ ಒಂದು ಗಂಡು 21 ವರ್ಷದ ಒಳಗೆ ಒಂದು ಹೆಣ್ಣು ಮಗುವಿಗೆ 18 ವರ್ಷದ ಒಳಗೆ ವಿವಾಹ ಮಾಡಲು ನಿಶ್ಚಯಿಸಿದರೆ ಮತ್ತು ವಿವಾಹ ಮಾಡಲು ಮುಂದಾದರೆ ಅಂತವರಿಗೆ ನಮ್ಮ ಕಾನೂನಿನ ಪ್ರಕಾರ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡವನ್ನು ವಿಧಿಸಲಾಗುತ್ತದೆ. ಎಚ್ಚರ ಎಚ್ಚರ ಎಚ್ಚರ. ನೋಡ್ರಿ, ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ನಾನು ಮದುವೆ ಮಾಡ್ಕೊಡಲ್ಲ. ಕೇಳಿಸ್ತೇನೋ? ನನ್ನ ಮಗಳಿಗೆ ನಾ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಂಗಿಲ್ಲ. ನನ್ನ ಮಗ ಹೆಣ್ಣು ಮಕ್ಕಳಲ್ಲ ನನ್ನ ಕಾಲನ್ನು ತಗೊಂಡು ಮಾರಿನಾಗ ಪಟ 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 ಅಂತ ಹೊಡ್ಕೋಬೇಕು ನೋಡು. ಇಲ್ಲೇ ಮೇಲೆ ಮನೆ ಕಡೆ ಬಂದು ಸಿದ್ದಪ್ಪಣ್ಣ ನಿನ್ನ ಮಗು ಒಂದು ಹೆಣ್ಣು ಹುಡುಕಿನಿ ಬಂದು ನೋಡ್ಕೊಂಡು ಹೋಗಿ ಬೈ ಅಂತ ಏನಾರ ಕಾಣಲಿ ಅಂದ್ರ ಮೂಕನ ಮಳಕಲ್ಲೇ ಗುದಿಸ್ತೀವಿ. ಮಾನ ಮರ್ಯಾದೆ ಅಲ್ವೋ? ಹಿಂದಿ ಎಣ್ಣೆ ಆಚೆಗೋಸ್ಕರ ನಮ್ಮ ಮಗಳು ಜೀವನ ಹಾಳು ಮಾಡಾಕ್ತಿದೆಯಲ್ಲೇ. ಆಕೆ ಇನ್ನು 9ನೇ ಕ್ಲಾಸ್ ಓದಕತ್ತೇಳ. ಇಲ್ಲಿ ನೋಡು, ನನ್ನ ಕಾಸು ಹೊಟ್ಟೆಗಿರ್ಬೋದು, ನನ್ನ ಬುದ್ಧಿ ನೆಟ್ಟಗಾಗತ್ತೆ. ಆಕೆಗೆ 18 ವರ್ಷ ಆಗೋವರೆಗೂ ನಾ ಮದುವೆ ಮಾಡಂಗಿಲ್ಲ. ನೀವು ಯಾರು ಮಾಡಬೇಡಿ. ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಲ್ಲ. ಲೇ ನನ್ನ ಮನೆ ಕಡೆಗೆ ಬಂದ್ರೆ ಹುಡುಕಾಲ ಓದ್ಬಿಡ್ತೀನಿ. ಬೇಗ ಮದುವೆ ಆಗಲ್ಲ, ನಾನು ಇನ್ನೂ ಓದ್ತೀನಿ. ಅಲ್ಲ 14 ವರ್ಷ ಇದು ತುಂಬಿಲ್ಲ ಅಂತ ಹುಡುಗಿ ಕರ್ಕೊಂಡ್ ಬಂದು ನಾನು ಮಗನ ಮದುವೆ ಮಾಡಿ ನಾನು ಈಗ 9 ತಿಂಗಳು ಗರ್ಭಿಣಿ ಅದ. ಎಷ್ಟು ತಿಂಗಳು? 9 ತಿಂಗಳು ತುಂಬು ಗರ್ಭಿಣಿ ಅದ. ಬೇಕಾದ್ರೆ ಬರ್ತೀನಿ ಈ ಸಲ ಬರ್ದು ಕುಟ್ಟ ಬಿಡ್ತೀನಿ ಬೇಕಾದ್ರೆ. ಎರಡು ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಾಳೆ ನನ್ನ ಸ್ವಾಸಿ ನೋಡ್ರಿ. ನಾನು ಗಂಡು ಸಣ್ಣ ಮಗನೇ, ಓ ಮಗನೇ,
ಹುಷಾರಿ ಸರ್. ಉಷಾ ಗಂಡನ ಹೆಸರು ಶಾನಪ್ಪ ಸರ್. ಯಾರು ಗಂಡ ಶಾನಪ್ಪ. ಆಧಾರ್ ಕಾರ್ಡ್ ಹುಡ್ಲೆ ಆಧಾರ್ ಕಾರ್ಡ್ ಅಂತೆ ಏನ್ ಮಾಡ್ತೀವಿ ಕೊನೆಯ ನಂಬರ್ 90234160. ಹುಟ್ಟಿದ ದಿನಾಂಕ ಜೂನ್ 10, 2009. 2009 ಏನಿಲ್ಲ ಕೂತ್ಕೊಳ್ಳಿ ಯಜಮಾನ ಒಂದು ನಿಮಿಷ ಕೂತ್ಕೊಳ್ಳಿ. ನಮ್ಮ ಆಸ್ಪತ್ರೆಗೆ ಪೇಷಂಟ್ ಬಂದಿದ್ದಾರೆ. ಆ ಹುಡುಗಿಗೆ ನೋಡಿದ್ರೆ ಈಗ ತಾನೇ 16 ವರ್ಷ. ಅವಳು ಆಗಲೇ ಪ್ರೆಗ್ನೆಂಟ್ ಸರ್. ಇದು ಪೋಕ್ಸೋ ಆಕ್ಟ್ ಒಳಗಡೆ ಬರ್ತಾರ ಸರ್. ಬನ್ನಿ ಸರ್, ಇವರೇ ಸರ್ ಆ ಪೇಷಂಟ್ ಕಡೆ ಇರೋರು. ಯಾವನಪ್ಪ ನಿಂದು? ಧರ್ಮಪುರ ಸರ್. ನಿನ್ನ ಹೆಸರು? ಸಿದ್ದಾಪುರ ಸರ್. ಈತ ಏನಾಗಬೇಕು? ನನ್ನ ಮಗನೇ ಸರ್. ನಿನ್ನ ಹೆಸರಪ್ಪ? ದಾನಪ್ಪ ಸರ್. ದಾನಪ್ಪ. ಎಷ್ಟು ವಯಸ್ಸು? 27 ಸರ್. 27. ಆಕೆ ನಿನ್ನ ಹೆಂಡತಿ ಹೆಸರೇನು? ಹುಷಾರಿ ಸರ್. ಆಕೆಗೆ ಎಷ್ಟು ವಯಸ್ಸು? ಈಗ 20-21 ಇರ್ಬೇಕು ಸರ್. 21. ಸರ್ ಇಲ್ಲಿ ನೋಡಿ ಸರ್ ಬರ್ದಿದ್ದೀನಿ ಡೀಟೇಲ್ಸು. ಸುಳ್ಳು ಹೇಳ್ತಿದ್ದ ಸರ್ ಅವರು. ಡಾಕ್ಯುಮೆಂಟ್ಸ್ ನೋಡಿದ್ರೆ 16 ವರ್ಷ ಅಂತ ನೋಡ್ತಿದ್ದೆ. 21 ಅಂತ ಇಲ್ರಿ, ಅದು 500 ಗೌರ್ಮೆಂಟ್ ಮನೆಗೆ 500 ರೂಪಾಯಿ ಇದ್ರೆ ಅಲ್ಲಿ ಅದು ಆಧಾರ್ ಕಾರ್ಡ್ ಮಾಡ್ಸೋಕೆ ಹೇಳಿದ್ರಿ ಅವ್ರೇನು ತಪ್ಪಾಗಿ ಟೈಪ್ ಮಾಡಿ. ಗೌರ್ಮೆಂಟ್ ಆಫೀಸರ್ ಎದುರುಗಡೆ ನಿಂತ್ಕೊಂಡು ಗೌರ್ಮೆಂಟ್ ಆಫೀಸರ್ಗೆ ತಪ್ಪಾಗಿ ಮಾತಾಡ್ತೀಯ. ಚಿಕ್ಕ ಹುಡುಗಿನ ಮದುವೆ ಮಾಡಿದ್ದು ಅಂತೆ ಪ್ರೆಗ್ನೆಂಟ್ ಬೇರೆ ಮಾಡಿದ್ದಾನೆ. ಅದಕ್ಕೆ ನಿಮ್ಮಿಬ್ಬರನ್ನ ಪೋಕ್ಸೋ ಅಂಡರ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಯುವರ್ ಅಂಡರ್ ಅರೆಸ್ಟ್. ಇವ್ರು ಮ್ಯಾಕ್ಸ್ ಸರ್. ಆ ಹುಡುಗಿ ಸತ್ತೋದ್ಲು ಸರ್. ಪಾಪ ಈ ಕೂಸ್ ಕೂಡ ಸತ್ತೋಯ್ತು ಸರ್. ಯಾಕೆ ನಿನ್ನನ್ನು ಒಳಗೆ ಹಾಕಿದ್ರು ಅವರು? ನಮ್ಮ ಅಪ್ಪ ಹೇಳ್ದ ಅಂತ ಚಿಕ್ಕ ಹುಡುಗಿ ನಾ ಮದುವೆ ಆದೆ. ನಮ್ಮ ಮದುವೆ ಆಗಿ ಇನ್ನೊಂದು ವರ್ಷ ಸರ್. ನನ್ನ ಹೆಂಡತಿ ಪ್ರೆಗ್ನೆಂಟು ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಇನ್ನೊಳಗೆ 18 ವರ್ಷ ತುಂಬಿಲ್ಲ, ಚಿಕ್ಕ ಹುಡುಗಿನ ಮದುವೆ ಆಗಿದೆಯಾ ಅಂತೇಳಿ ಅದ್ಯಾವುದು ಓಸೋ ಯಾಕಲ್ಲಿ ಕರ್ಕೊಬಂದು ಜೈಲಲ್ಲಿ ಹಾಕಿದ್ರು ಸರ್. ಜೈಲಲ್ಲಿ ಹಾಕಿದ್ರು. ನೀವು ನೋಡಿದ್ರೆ ಓದಿರೋ ವ್ಯಕ್ತಿ ಚೆನ್ನಾಗಿ ಕಾಣ್ತಾ ಇದ್ದೀರಿ. ನೀವೇನು ತಪ್ಪು ಮಾಡಿ ಜೈಲಿಗೆ ಬಂದ್ರಿ ಸರ್? ನಾವು ಓದವನೇ ಅದೇ. ಆದರೆ ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ. ನಾನು ಕತೆ ಕೇಳ್ಬೇಕಾ? ಹೇಳ್ತೀನಿ ಕೇಳು.
ಮದುವೆ ಆಗಲಿಲ್ಲ. ಆದರೆ ನಾನು ಒಬ್ಬಳನ್ನ ಪ್ರೀತಿ ಮಾಡಿದ್ದೆ. ಆದರೆ ಆ ಹುಡುಗಿಗೆ ಇನ್ನೂ 16 ವರ್ಷನೂ ತುಂಬಿರಲಿಲ್ಲ. ಅದ್ಯಾವುದೋ ಹೋಗ್ಸೋ ಆ್ಯಕ್ಟ್ ಅಂತೆ. ಅದರ ಅಡಿಯಲ್ಲಿ ನನ್ನನ್ನು ಬಂಧಿಗೆ ಮಾಡಿದರು. ಚಿನ್ನ, ನಮ್ಮಿಬ್ಬರು ಮದುವೆನ ನಮ್ಮಿಬ್ಬರು ಮನೆಯಲ್ಲೇ ಒಪ್ಕೊಳ್ಳಲ್ಲ. ಅದಕ್ಕೆ ನನಗೊಂದು ಐಡಿಯಾ ಇದೆ. ನಾವು ಆ ಕೆಲಸ ಮಾಡೋಣ. ಕೆಲಸ ಅಂದ್ರೆ ಅದೇ ಚಿನ್ನ, ಆ ಕೆಲಸ ನಾಚಿಕೆ ಗೀಚಿಕೆ ಎಲ್ಲ ಧರ್ಮಪುರದಿಂದ ಆಚೆಗೆ ಏನಿದ್ರು ನಮ್ಮಿಬ್ಬರಿಗೆ ಈಚೆ. ಅದು ಬಿಡಿ ಚಿನ್ನ, ನಾವೊಂದು ಕೆಲಸ ಮಾಡೋಣ. ಇಲ್ಲಿಂದ ಯಾರು ಕಾಣ್ದಿರ್ತಾವ ಓಡೋಗ್ಬಿಡೋಣ. ಅವಾಗ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಏನಂತೀಯ? ನಡಿಪತ್ತೆ. ನಾನು ಮಾಡಿದ್ದು ಪ್ರೀತಿ. ಆದರೆ ಅದಷ್ಟೇ ಮಾಡಿದರೆ ತಪ್ಪೇನು ಅನ್ನಿಸ್ತಿರಲಿಲ್ಲ. ಆದರೆ ಆ ಹುಡುಗಿ ಜೊತೆಗೆ ಲೈಂಗಿಕ ಸಂಬಂಧ ಇಟ್ಕೊಂಡಿದ್ದೆ. ಅಲ್ಲೇ ಎಡವಟ್ಟಾಗಿದ್ದು. ನೀವು ಕೂಡ ಯಾವುದೇ ಚಿಕ್ಕ ವಯಸ್ಸಿನವ್ರ ಜೊತೆಗೆ ಲೈಂಗಿಕ ಕ್ರಿಯೆಯಾಗಲಿ ಅಥವಾ ಪ್ರೀತಿ ಪ್ರೇಮ ಈ ಥರ ವಿಷಯಗಳನ್ನಾಗಲಿ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸುಮಾರು 3 ರಿಂದ 20 ವರ್ಷದವರೆಗೆ ಜೈಲಿನಲ್ಲಿ ಕಠಿಣವಾದ ಶಿಕ್ಷೆ ಇರುತ್ತೆ. ಬೇರೆ ನಾವು ಮನೆ ಬಿಟ್ಟು ಬಂದು ಒಂದು ವಾರ ಆಯ್ತು. ಹಣ ಕೂಡ ಇಲ್ಲ. ಅಯ್ಯೋ, ನೀನಾಯ್ಕೆ ತಲೆ ಕಟ್ಸ್ಕೊತೀಯ? ಅಯ್ಯ, ನೋ ಫಿಯರ್. ನೀನ್ ತಲೆ ಕಟ್ಸ್ಕೊಬೇಡ. ಬಾಯ್ಲಿ ನೀ ಸ್ವಲ್ಪ ಸುಧಾರಿಸ್ಕೊ. ನಾನು ಸ್ವಲ್ಪ ಕೆಲಸ ಇದೆ. ಇಲ್ಲೋಗ್ಬಾರ್ದು. ನಮಸ್ಕಾರ. ಏನು ಮಂಜ ಸುಂಟ್ಬಿಟ್ಟಿದ್ದೆ ದಾರಿ? ಏನಿಲ್ಲ, ಹೊಸ ಮಾಲ್ ಕರ್ಕೊಂಡ್ಬಂದೀನಿ. ನೀನು ಏನಾದ್ರು ಸ್ವಲ್ಪ ವ್ಯವಹಾರ ಮುಗಿಸ್ಬಿಟ್ರೆ ನಾನು ಹೋಗ್ತೀನಿ. ಅವನಿಗೆ ಆಯ್ತು, ಫ್ರೆಶ್ ಮಾಡು. ಹುಷಾರು. ಇದೆ ಇಲ್ಲಿ ವರ್ಷದಲ್ಲ ಏನಾದ್ರು ತಿನ್ನೋದು ತಗೊಂಡ್ಬರ್ತೀನಿ. ಇಲ್ಲೇ ಕೂತಿರು. ಸರಿ ಬೇಬಿ. ಎಲ್ಲರೂ ಹೋಗ್ಬಾರ್ದಾ? ಬೇಗ ಬರ್ತೀನಿ. ಬರ್ತೀನಿ. ಮಂಜ ಮಂಜನಿಂದ ಇಲ್ಲ ಹೋದ ನಿಮ್ಮ ಮಂಜ ತಗೊಂಡು ಹೋದು. ಪುಷ್ಪ
ಅವನ್ನ ಇಟ್ಕೊಂಡು ನಾವು ಸ್ವಲ್ಪ ಕೈ ಬೆಚ್ಚಿಂಗ್ ಮಾಡಿದ್ರೆ ನಾವು ಮೈ ಎಲ್ಲ ಬೆಚ್ಚಿಂಗ್ ಮಾಡ್ಕೊತೀವಿ ಅದನ್ನ ಬೆಚ್ಚಗೆ ಆಗ್ಬೇಕು. ಯಾರಿಗೆ ಹೇಳಲ್ಲ, ನಾನು ಕೊಟ್ಟಿದ್ದೆ ಎಷ್ಟು ಅಂತ ಹೇಳಕ್ ಹೋಗಬೇಡ. ನೀ ಬೆಚ್ಚಗೆ ಆಗ್ಬೇಕು. ಏಯ್ ಬರ್ಲೆ ನೀವು ಸಾವುಕಾರ ಹೇಳ್ದಂಗೆ ಕೇಳ್ಬೇಕು. ನಾನು ಸಣ್ಣ ಓದಿನಿ ಗಿಣ್ಣ ಓದಿನಿ ಅಂತ ಗಡ್ಡಿ ಹೊಡೆದಂದ್ರ ಹಂಗ ಬಾಯಿಗೆ ಬಿಡ್ತೀನಿ ಒಂದು ಸಾರಿ ಅಲ್ಲ ಕೆಲ್ಸಕ್ಕೆ ಹೋಗೋದು. ಅದು ಗೋಡನ್ಯಾಗ ರಾಗಿ ಅದಾವ. ರಾಗಿ ತುಂಬಾ ಕಷ್ಟ ಇದೆ. ರಾಗಿ ತುಂಬಿದ ಯಾವುದೇ ರೀತಿ ಮಾನವ ಅಕ್ರಮ ಕಳ್ಳ ಸಾಗಾಣಿಕೆ ಮಾಡಿದರೆ ಜೆ ಆಕ್ಟ್ ಅಂಡರ್ ಅಡಿ 12 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಅದಷ್ಟೇ ಅಲ್ಲ, ಯಾವುದೇ ಒಬ್ಬ ಹುಡುಗನನ್ನು 14 ವರ್ಷದ ಒಳಗೆ ಕೆಲಸಕ್ಕೆ ನೇಮಿಸಿಕೊಂಡರೆ 20 ರಿಂದ 50 ಸಾವಿರ ದಂಡ ವಿಧಿಸಲಾಗುತ್ತದೆ. ಎಚ್ಚರ ಎಚ್ಚರ ಎಚ್ಚರ. ಅಷ್ಟೇ ನಾವು ಕಾಡಿದ ಮನೆಯಲ್ಲಿ ಒಂದೊಂದು ಚಿತ್ರ ಈಚೆ ಇದೆ. ಅದೇನಂತ ನೀವೇ ನೋಡಿ. ಮನೆ ಹಾಳಿ ಅಲ್ವೇ ಅಲ್ಲಿ ಸೂರ್ಯ ನೋಡೆ ನೆತ್ತಿ ಮೇಲೆ ಬಂದಾಯ್ತು. ದೇವ್ರ ಪೂಜೆ ಮಾಡಿಲ್ಲ. ಏನೇ ನೀನು ನೋಡಿ ಅಲ್ಲಿ ಆ ಪಕ್ಕದ ಮನೆ ಸುಶೀಲ ಎಲ್ಲರೂ ಕೆಲಸ ಮಾಡಿ ತನ್ನ ಗಂಡನ ಜೊತೆ ಕೆಲಸಕ್ಕೆ ಅನ್ನೋದು ನೀನು ಇದೆಯಾ? ಏನ್ ಹೇಳಿದ್ರು ಬೇರೆ ಕ್ರಿಸ್ತನ ಕುಂತ್ಕೊಂಡು ಕಲ್ಸಿ ನೋಡು. ನೀನು ಅನಿಷ್ಟ ಹೊಡೆಯಲ್ಲಿ ಅನಿಷ್ಟ ನೋಡಿ ಏನೇ ಕಲ್ಸರ್ ನಿಮ್ಮ ಅಪ್ಪ ಅಮ್ಮ ನಿನ್ಗ ಹೊರ್ಗಡೆ ಹೋಗಿ ಒಂದು ಪದವಿಗೆ ಯೋಗ್ಯತೆ ಇಲ್ಲ ಇವಳಿಗೆ ದರಿದ್ರದವಳು. ಬಾಯಿ ಮಾತಿನ ಹೇಳ್ತಿದೆ ಮತ್ತೆ ಹೇಳಿ ಹೋಗಿ ಹೆಂಗ ನಾವು ಮನೆ ಅನ್ನೋದು ಮುರಿದ್ಬಿಟ್ಟು ಕಟ್ಟಂತ ಹೇಳಿ ಇದು ಬಂದಾಗಿದ್ದ ಅನಿಷ್ಟನ ಒಪ್ಪಿಸ್ಕೊಂಡ್ಬಿಟ್ಟೈತಿ. ಮಕ್ಕ ಮಕ್ಕ ಸೀದಾ ಹೋಗ್ಬೇಕು ನಿಮ್ಮ ಮನೆಗೆ.
ಒಪ್ಪಿಗೆ ವರದಕ್ಷಿಣೆ ಕೊಡ್ತಂತ ಹೇಳಿದ್ದ ಇಸ್ಕೊಂಡ್ ಬರ್ಬೇಕ. ಇಲ್ಲ ಏನಾಗಿಬಿಡ್ಲಿ ಅವರ. ಹೋಗಿ ಅಲ್ಲಿ ಸೀಮೆಲಿ ತಗೊಂಬ ಮನೆಗೆ ತಗೊಂಬ ಹುಟ್ಟಿ ಒಂದು ವರದಕ್ಷಿಣೆ ಕೊಡು ಒಂದೇ ಹೇಳಕ್ಕೆ ಹಾಗೆ ಇವ್ರು ನೋಡಿದ್ರಲ್ಲ, ತನ್ನ ಸ್ವಂತ ಸೊಸೆಗೆ ವರದಕ್ಷಿಣೆ ವಿಚಾರದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ವಿಚಿತ್ರವಾಗಿ ಕಿರುಕುಳ ಕೊಡ್ತಾರೆ. ಇವರಷ್ಟೇ ಅಲ್ಲ, ಇಂಥವ್ರು ನಮ್ಮ ಸಮಾಜದಲ್ಲಿ ಹಲವಷ್ಟು ಜನ ಇದ್ದಾರೆ. ಅಂಥವರಿಗೆಲ್ಲ ನಮ್ಮ ಕಾನೂನಿನ ಪ್ರಕಾರ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ವರದಕ್ಷಿಣೆ ಕೇಳಿದರೆ 6 ತಿಂಗಳಿಂದ 2 ವರ್ಷ ಜೈಲು ಶಿಕ್ಷೆ, ವರದಕ್ಷಿಣೆ ಪಡೆದರೆ 5 ವರ್ಷ ಕಠಿಣ ಜೈಲು ಶಿಕ್ಷೆ, 15,000 ದಂಡ ವಿಧಿಸಲಾಗುತ್ತದೆ. ಅದಷ್ಟೇ ಅಲ್ಲ, ಯಾವುದೇ ಒಂದು ಹೆಣ್ಣು ಮದುವೆಯಾಗಿ 7 ವರ್ಷದ ಒಳಗೆ ಸಾವನ್ನಪ್ಪಿದರೆ ಅಂತಹ ಸಾವನ್ನು ನಮ್ಮ ಕಾನೂನು ವರದಕ್ಷಿಣೆ ಸಾವು ಎಂದು ಪರಿಗಣಿಸುತ್ತದೆ. ಎಚ್ಚರ ಎಚ್ಚರ ಎಚ್ಚರ. ವಿಡಿಯೋ ಮಾಡೋದ್ರೆ ಎಲ್ಲಿಗೆ ಹೋಗ್ತಿದೆ 8 ಗಂಟೆ ಕಣ ಏನಿದು ಒಂದಕ್ಕೂ ಸಂಬಂಧನೇ ಇಲ್ಲ. ಕೆಲಸ ಮಾಡಿಲ್ಲ ಅಂದ್ರೆ ನಾನು ಸುಳ್ಳು ಹೇಳ್ತೀನಂದ್ರೆ ಅದು ಒಂದಕ್ಕೊಂದು ಸಂಬಂಧ ಕೆಲಸ ಮಾಡೋದು ಮತ್ತೆ ಸರಿಯಾಗಿದೆ ಸಾಗುತ್ತೆ. ಅದೇ ಕೆಲಸ ಮಾಡೋಕೆ ಇಷ್ಟ ಇಲ್ಲದೆ ಇದ್ರೆ ಮನೆಗೆ ಮಲ್ಕೊಳ್ಳಿ. ಅದೆಲ್ಲ ಬಿಟ್ಟು ನಮ್ಮ ಪ್ರಯತ್ನ ಬರಬೇಡಿ. ಅದೇ ತಪ್ಪು ಮಾಡಿ ಪದೇ ಪದೇ ವಾದಿಸ್ಬೇಡಿ. ಕೆಲಸ ಮಾಡೋಕೆ ಇಷ್ಟ ಇಲ್ಲ ಮನೆಗೆ ಹೋಗಿ. ಒಂದ್ಸಲ ನನ್ನ ಮಾತು ಹೆಣ್ಣೆಂದರೆ ದೀಪ ಎಲ್ಲವೂ ಬೆಳಕು, ಹೆಣ್ಣೆಂದರೆ ದೀಪ ಎಲ್ಲವೂ ಬೆಳಕು, ಹೆಣ್ಣೆಂದರೆ ತ್ಯಾಗವೇ ಅಲ್ಲ ಪ್ರೀತಿಯ ಆಕಾಶದಷ್ಟು ಅಲ್ಲ, ಅಲ್ಲ ಪ್ರೀತಿಯ ಆಕಾಶದಷ್ಟು ಅಲ್ಲ, ಅಪರಿಮಿತದ ಕತ್ತಲೆಯೊಳಗ ವಿಪರೀತದ ಬೆಳಗ, ಅಪರಿಮಿತದ ಕತ್ತಲೆಯೊಳಗ ವಿಪರೀತದ ಬೆಳಗ. ಒಂದ್ಸಲ ಅಡ್ಜಸ್ಟ್ ಮಾಡಿ ನಾನು ಕೊಡ್ತೀನಿ. ಒಂದ್ಸಲ ಪ್ಲೀಸ್ ನನ್ನ ಮಾತು ಕೇಳಿ ಕೇಳಿ. ಏನಾಯ್ತು? ಯಾಕಮ್ಮ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಿದು? ಅಲ್ಲಮ್ಮ ಏನಾಯ್ತು ಅಮ್ಮ? ಮ್ಯಾನೇಜರ್ ಸರಿ ಇಲ್ಲ. ಅವ್ನು ಎಷ್ಟು ಹಿಂಸೆ ಕೊಡ್ತಾನೆ, ಮೈಕೈಯಲ್ಲಿ ನೋಡ್ತಾನೆ. ನಾನು ಊರಿಗೆ ಹೋಗ್ತೀನಿ, ನನ್ನ ಕೆಲಸನೂ ಬೇಡ ಏನು ಬೇಡ. ಏನಮ್ಮ ನೀನು? ಅಲ್ಲ ನೀನ್ ಯಾಕೆ ಭಯ ಪಡ್ತಾ ಇದೀಯಾ?
ನಿಮ್ಮ ಜೊತೆಗಿದೆ ಅಮ್ಮ. ಇವಾಗ ಗೊತ್ತಿದೆ ನಿಮಗೆ 112 ಅಂತಂದೇಳಿ ಒಂದು ಹೊಸ ಇದು ಬಂದಿದೆ, ಗೊತ್ತಾ ನಿಮಗೆ? ಇರೋ ಪೊಲೀಸ್ ನೋಡಿ 112ಗೆ ಫೋನ್ ಮಾಡ್ತೀನಿ, ನಿನ್ಗೆ ಹೆಲ್ಪ್ ಮಾಡ್ತೀನಿ. ಇರೋ 112. ಹಲೋ ಸರ್, ಹಾಂ ಮಾತಾಡ್ತಾನೆ. ಹಲೋ ಯಾವುದೇ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಟ್ಟರೆ 2013 ಪಾಸ್ಟ್ ಕಾಯ್ದೆಯಾಗಿ ಇದರ ಕಠಿಣ ಶಿಕ್ಷೆ ಅನುಭವಿಸ್ತಾರೆ. ಎಚ್ಚರವಾಗಿರಿ. ಏನಾಯ್ತು? ಬನ್ನಿ, ಸಮಾಧಾನ ಮಾಡಿ. ಏನಂತ ಕೇಳೋಣ್ರಿ, ನನ್ನ ಮಗ ಒಂದು ಹುಡುಗಿನ ಪ್ರೀತಿ ಮಾಡಿದ. ಆ ಹುಡುಗಿ ಇವನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು. ವಿಡಿಯೋ ಅಂತ, ಫೋಟೋ ಅಂತ ಏನೇನೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅವನು ಊರು ತುಂಬ ಸಾಲ ಮಾಡ್ಕೊಂಡು ಆಕೆಗೆ ರೊಕ್ಕನೂ ಹಾಕಿದ. ಅದ್ರ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಸಾಲ ಮಾಡಿ ಆದರೂ ಸತ್ತು ಸಮಾಧಾನ ಮಾಡ್ಕೊಂಡ್ರಿ. ಬರೀ ಇವ್ರ ಮಗ ಅಷ್ಟೇ ಅಲ್ಲ ಸರ್, ಇದೇ ರೀತಿ ಎಷ್ಟೋ ಯುವಕರು ಇದೇ ರೀತಿ ಯಾವುದ್ಯಾವುದೋ ಆಮಿಷಕ್ಕೊಳಗಾಗಿ ಅದೆಷ್ಟೋ ಯುವಕರು ನೇಣಿಗೆ ಶರಣಾಗಿದ್ದಾರೆ. ಇದೆಲ್ಲ ಒಂದು ಮಟ್ಟಿಗೆ ತಡೆಗಟ್ಟಬೇಕು ಅಂತಂದ್ರೆ ನೀವು ನಮ್ಮ ಊರಿಗೆ ಬಂದು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಒಂದು ಸೈಬರ್ ಕ್ರೈಮ್ನ ಜಾಗೃತಿ ಕಾರ್ಯಕ್ರಮ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕಳಕಳಿ ಮಾಡ್ಕೊಳ್ಬೇಕು. ನಾನೇ ನಿಮಗೆ ಕೊಡ್ತೀನಿ. ನಡಿ. ಹಾಗೆ ಊರಲ್ಲಿ ಒಂದು ಗೊಂದಲ ಸಾಕಿ ಜನಗಳನ್ನ ಸರಿ ಸರ್, ನಾನೇನು ಬರಲಿ. ಕೇಳ್ರಪ್ಪ ಕೇಳ್ರಿ, ಕೇಳ್ರಕ್ಕ ಕೇಳ್ರಿ. ನಮ್ಮ ಚಿತ್ರದುರ್ಗ ಪೊಲೀಸ್ ಇಲಾಖೆಯಿಂದ ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸಲು ನೀವು ಧರ್ಮಾಪುರಕ್ಕೆ ಬರ್ತಾ ಇದ್ದಾರಂತೆ. ಎಲ್ಲರೂ ಶಾಲೆ ಗುಡಿ ಹತ್ರ ಸೇರ್ಬೇಕಂದ್ರಪ್ಪ. ಎಲ್ಲ ಧರ್ಮಪುರ ಗ್ರಾಮಸ್ಥರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಇಲ್ಲಿ ನಿಮಗೆ ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ಈ ಸೈಬರ್ ಕ್ರೈಮ್ ಅಂದರೆ ನೀವೇನು ಮೊಬೈಲ್ ಯೂಸ್ ಮಾಡ್ತೀರಲ್ಲ, ಅದರಿಂದ ನಿಮಗೆ ಮೋಸಗಳಾಗ್ತದೆ. ಈಗ ಮೊಬೈಲನ್ನು ನಾವು ಮಿತಿಯಾಗಿ ಯೂಸ್ ಮಾಡಬೇಕು. ಅದು ಬಿಟ್ಟು ಈಗ ತುಂಬ ಎಲ್ಲರೂ ಮಕ್ಕಳಾಗಿರ್ಬೋದು, ದೊಡ್ಡವರು ಎಲ್ಲರೂ ಮೊಬೈಲ್ನ ಬಹಳ ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಥರ ಮೊಬೈಲ್ ಸೈಬರ್ ಕ್ರೈಮ್ ಶುರುವಾಗಿದೆ. ಈಗ ನೀವು ನಿಮ್ಮ ಫೇಸ್ಬುಕ್ಕು, ವಾಟ್ಸಪ್ಪು ಅಥವಾ ಮೆಸೇಜ್ ಬರುತ್ತೆ ನಿಮಗೆ, SMS ಇದನ್ನೆಲ್ಲ ಯೂಸ್ ಮಾಡ್ತೀವಿ. ನಿಮಗೆ ಈಗ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ಏನಂತ, ನಿಮಗೆ ಹೋಮ್ ಲೋನ್ ಕೊಡ್ತಾ ಇದ್ದೀವಿ, ಯಾವುದೇ ಥರದ ಬಡ್ಡಿ ಇರೋದಿಲ್ಲ ಅಂತ. ನೀವೇನು ಮಾಡ್ತೀವಿ, ಓ ಬಡ್ಡಿ ಇರೋದಿಲ್ವಾ ಅಂತ ಖುಷಿ ಆಗ್ತದೆ. ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತಾರೆ, .apk ಏನು ಹೇಳಿ, .apk ಅಂತ ಇರುತ್ತೆ. ನೀವೇನಾದರೂ ಅದನ್ನು ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಮೊಬೈಲ್ನಲ್ಲಿರುವಂತಹ ಯಾವುದೇ ಆ್ಯಪನ್ನು ಬೇಕಾದರೂ ಹ್ಯಾಕ್ ಮಾಡುತ್ತೆ. ನಿಮ್ಮ ಒಂದು ಗ್ಯಾಲರಿ ಇರ್ಬೋದು, ಅಥವಾ ನಿಮ್ಮ ಕಾಂಟ್ಯಾಕ್ಟ್ಸ್ ಇರ್ಬೋದು, ಅಥವಾ ನಿಮ್ಮ ಅಕೌಂಟ್ ಇರ್ಬೋದು. ನೀವು ಅದನ್ನು ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಅಕೌಂಟ್ನಲ್ಲಿರುವಂತಹ ಅಷ್ಟು ದುಡ್ಡು ಹೋಗುತ್ತೆ. ನಿಮ್ಮ ಗ್ಯಾಲರಿಯಲ್ಲಿರುವಂತಹ ಫೋಟೋನ ಅವ್ರು ತಗೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಅಥವಾ ನಿಮ್ಮ ಕಾಂಟ್ಯಾಕ್ಟಲ್ಲಿರೋ ನಂಬರ್ನ ತಗೊಂಡು ಅವರಿಗೆ ಮೆಸೇಜ್ ಮಾಡ್ತಾರೆ, ನನಗೆ ಅರ್ಜೆಂಟಾಗಿ ಒಂದು 500 ರೂಪಾಯಿ ದುಡ್ಡು ಬೇಕು ಹಾಕು ಅಂತ. ಹಾಗೆ ಈ ಥರ ನಿಮ್ಮ ಹೆಸರನ್ನು ಹಾಳು ಮಾಡ್ತಾರೆ.
ಹಾಗಾಗಿ ಯಾವುದೇ ಕಾರಣಕ್ಕೂ .apk ಅಂತ ಯಾವುದೇ ಮೆಸೇಜ್ ಬಂದ್ರು ಅದನ್ನ ಓಪನ್ ಮಾಡದೆ ಹಾಗೆ ಡಿಲೀಟ್ ಮಾಡಿ. ಮತ್ತೆ ನೆಕ್ಸ್ಟ್ ಈಗ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ನಲ್ಲಿ ನೀವು ಆ್ಯಡ್ಗಳು ನೋಡ್ತೀರಾ. ಏನಂತ ಇರುತ್ತೆ, ಈಗ ನೀವು ನಾರ್ಮಲ್ ಆಗಿ ಮಾರ್ಕೆಟ್ ಅಂತ ತಗೊಳಕ್ ಹೋದ್ರೆ ನಿಮಗೆ ತುಂಬ ರೇಟ್ ಇರುತ್ತೆ. ಅದನ್ನ ಇಲ್ಲಿ ಕೊಟ್ಟಿರ್ತಾರೆ, ಬಟ್ಟೆ ಇರ್ಬೋದು, ಏನಾದ್ರು ಈ ಥರ ತುಂಬ ತಂದಿರ್ತಾರೆ. ಬರೀ 250 ರೂಪಾಯಿ ಆಫರ್, ಇಲ್ಲ ಒಂದು 10,000 ಜನ 5,000ಕ್ಕೆ ಆಫರ್ ಅಂತ ಹಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನ ನಂಬೇಡಿ. ನೀವು ಬುಕ್ ಮಾಡ್ತೀರಾ, ಅದನ್ನು ಬರುತ್ತೆ ಕ್ಯಾಶ್ ಡೆಲಿವರಿ ಅಂತ ಅಮೌಂಟ್ ಕೊಡ್ತೀರಾ, ಇದನ್ನು ಮನೆಗೆ ತಗೊಂಡು ಬಿಡ್ತೀರಾ. ಅಲ್ಲಿ ನೋಡಿದ್ರೆ ನಿಮಗೆ ಅದೊಂದು 100 ರೂಪಾಯಿಗೂ ಬೆಲೆ ಬಾಳಲ್ಲ ಅಂತ ಐಟಮನ್ನು ಇಟ್ಟು ಕಳಿಸಿರ್ತಾರೆ. ಹಾಗಾಗಿ ನೀವು ಯಾವುದನ್ನೇ ಒಂದು ಆಸೆ ಬಿಟ್ಬಿಟ್ಟು ಕಮ್ಮಿಗೆ ಸಿಗುತ್ತೆ ಅಂತ ಆ ಥರ ಹೋಗ್ಬೇಕು. ಆಮೇಲೆ ಇನ್ನೊಂದು, ಈಗ ಪೊಲೀಸ್ನವರು ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಈಗ ನೀವೇನಾದರೂ ಒಂದು ಸಣ್ಣ ಕ್ರೈಮ್ ಮಾಡಿರ್ತೀರ, ಏನೋ ಒಂದು ಟ್ರಾಫಿಕ್ ಸಿಗ್ನಲ್ನ ಜಂಪ್ ಮಾಡಿರ್ಬೋದು, ಆ ಥರದ್ದು ಯಾವುದೇ ಒಂದು ಸಣ್ಣ ಒಂದು ಲಿಂಕ್ ಅವ್ರಿಗೆ ಸಿಕ್ಕಾಗ ಅದನ್ನು ತಗೊಂಡು ನಿಮಗೆ ಕಾಲ್ ಮಾಡ್ತಾರೆ. ನೀವು ಈ ಥರ ಕ್ರೈಮ್ ಮಾಡಿದ್ದೀರಾ, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ, ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾರೆ, ನಿಮ್ಮ ವಿಡಿಯೋ ಕಾಲ್ ಮಾಡ್ತಾರೆ, ನಮ್ಮ ಥರನೇ ಡ್ರೆಸ್ ಹಾಕ್ಕೊಂಡು ಒಂದು ರೂಮಲ್ಲಿ ಕೂತಿರ್ತಾರೆ. ಈಗ ನೀವು ದುಡ್ಡು ಕಟ್ಟಬೇಕು, ಇಲ್ಲ ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ನೀವು ಯಾರ ಹತ್ರ ಮಾತಾಡೋಂಗಿಲ್ಲ ಅಂತ ಹೆದರ್ಸ್ತಾರೆ. ಆ ಥರ ನಮ್ಮ ಪೊಲೀಸರು ಯಾವತ್ತೂ ಮಾಡೋದು. ನಮ್ಮ ಪೊಲೀಸರು ಯಾವುದೇ ಕಾರಣಕ್ಕೂ ಆ ಥರ ವಿಡಿಯೋ ಕಾಲ್ನಲ್ಲಾಗಲಿ ಫೋನ್ನಲ್ಲಾಗಲಿ ಆ ಥರ ಮಾಡಲ್ಲ. ಅರೆಸ್ಟ್ ಮಾಡೋಂಗಿದ್ರೆ ನಿಮ್ಮ ಮನೆಗೆ ಡೈರೆಕ್ಟಾಗಿ ಬರ್ತಾರೆ, ಇಲ್ಲ ಅಂದರೆ ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು ಅರೆಸ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಮೋಸ ಹೋಗಬೇಡಿ. ಹಾಗೆ ಇನ್ನೊಂದು, ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಈಗ ಯಾವುದೋ ಒಂದು ಗೊತ್ತಿಲ್ಲದಿರುವಂತಹ ಒಂದು ಐಡಿಯಿಂದ ರಿಕ್ವೆಸ್ಟ್ ಮಾಡ್ತಾರೆ. ಅಂಥ ರಿಕ್ವೆಸ್ಟನ್ನು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಬೇಕು. ಯಾಕಂದರೆ ಅವರು ನಿಮ್ಮ ಒಳಗೆ ಅಕೌಂಟ್ ಒಳಗಡೆ ಬಂದು ನಿಮ್ಮಲ್ಲಿ ಅಕೌಂಟಲ್ಲಿರುವಂತಹ ಫೋಟೋಗಳನ್ನು ತಗೊಂಡು ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ಬ್ಲಾಕ್ ಮೇಲ್ ಮಾಡಿ ಫೋಟೋನ ಅದನ್ನು ತಗೊಂಡ್ಬಿಟ್ಟು ಅದನ್ನು ಬೇರೆ ಫೇಸ್ಗೆ ಅಟ್ಯಾಚ್ ಮಾಡಿ ನಿಮಗೆ ಕಳಿಸ್ಬಿಟ್ಟು ದುಡ್ಡು ಕೊಡು, ಇಲ್ಲ ಅಂದರೆ ನೀವು ಫ್ಯಾಮಿಲಿ ಕಳಿಸ್ತೀನಿ, ಇಲ್ಲ ಅಂದರೆ ಬೇರೆ ವೆಬ್ಸೈಟ್ಗಳಿಗೆ ಹಾಕ್ಬಿಡ್ತೀನಿ ಅಂತ ಹೆದರಿಸಿ ದುಡ್ಡು ನಿಲ್ಲಿಸ್ತೀನಿ. ಹಾಗಾಗಿ ನಿಮಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ಒಂದು ಗೊತ್ತಿರುವಂತಹ ಒಂದು ಅಕೌಂಟಿಂದ ರಿಕ್ವೆಸ್ಟ್ ಬಂದಾಗ ಹಾಗೆ ಅನ್ನೋನ್ ನಂಬರಿಂದ ಯಾವುದೇ ಮೆಸೇಜ್ ಬರಲಿ, ಯಾವುದೇ ಕಾಲ್ ಬರಲಿ, ಇದು ಮಾಡೋಕ್ಕೆ. ಹಾಗೆ ಈಗ ಮದುವೆಗೆ ಮಾಡೋದಕ್ಕೆ, ಗಂಡು ಇಟ್ಕೋದಕ್ಕೆ, ಹೆಣ್ಣು ಇಟ್ಕೋದಕ್ಕೆ ತುಂಬ ಆ್ಯಪ್ಗಳು ಬಂದಿದ್ದಾವೆ. ಆ ಆ್ಯಪ್ನಲ್ಲಿ ಏನು ಮಾಡ್ತಾರೆ, ಹೆಣ್ಮಕ್ಳು ಅವರ ಪ್ರೊಫೈಲ್ ಹಾಕಿದ್ರೆ ಅದನ್ನು ಹಾಕ್ಬಿಟ್ಟು ಅವರ ಅಭಿರುಚಿಗಳು, ಅವರ ಫೋಟೋಗಳು, ಅವರ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. ಅದನ್ನು ಒಬ್ಬ ನೋಡೋದು ಏನು ಮಾಡ್ತಾನೆ, ಇವನೊಂದು ಡೂಪ್ಲಿಕೇಟ್ ಫೇಕ್ ಐಡಿ ಕ್ರಿಯೇಟ್ ಮಾಡ್ತಾನೆ. ಫೇಕ್ ಐಡಿನ ಕ್ರಿಯೇಟ್ ಮಾಡಿಬಿಟ್ಟು ಯಾವುದೋ ಒಂದು ಚೆನ್ನಾಗಿರೋ ಸ್ವಲ್ಪ ದುಡ್ಡಿರೋವಂಥ ಫ್ಯಾಮಿಲಿ ನೋಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಈಗ ಅವ್ರ ಹತ್ರ ಮೆಸೇಜ್ ಮಾಡಿ ಮಾತಾಡಿ, ಇಲ್ಲ ನೀವು ತುಂಬ ಇಷ್ಟ ಆಗಿದ್ದೀರಾ ನನಗೆ, ನಾನು ಮದುವೆ ಆಗ್ತೀನಿ, ನನ್ನ ಹತ್ರ ತುಂಬ ಆಸೆ ಇದೆ, ಕಾಣಿದೆ, ಅಂತೆಲ್ಲ ಹೇಳ್ಕೊಡ್ತೀನಿ. ಹೇಳ್ಕೊಂಡಾದ್ಮೇಲೆ ಅವ್ರ ಅಪ್ಪ ಅಮ್ಮನ್ನೆಲ್ಲ ಒಪ್ಪಿಸಿ ಆಮೇಲೆ ಅವ್ನು ನಿಧಾನಕ್ಕೆ ಅವ್ನು ಬಣ್ಣ ಬಿಡ್ತಾರೆ. ಈಗ ಇಬ್ಬರು ಒಳ್ಳೆ ಕಡೆ ಕೆಲಸ ಮಾಡ್ಬೋದು, ನಿಮ್ಗೆ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ, ಸ್ವಲ್ಪ ಲಂಚ ಕೊಡಬೇಕಾಗತ್ತೆ, ಒಂದು 1 ಲಕ್ಷ ಕೇಳ್ತಾರೆ, ಇನ್ನೊಂದು 50,000 ಕೊಡು, ನಾನು 50,000 ಆಗ್ತೀನಿ, ಅದ್ರಲ್ಲಿ ಮದುವೆ ಆದ್ಮೇಲೆ ಚೆನ್ನಾಗಿರ್ಬೋದು ಅಂತ ಆಸೆ ಮಾಡ್ತೀನಿ. ನೀವೇನು ಮಾಡ್ತೀನಿ, ಹೌದಲ್ಲ ಹಿಂಗೂ ಮದುವೆ ಆಗ್ತೀನಿ ಅಂತಿದ್ದಾನೆ, ಹಾಕ್ಬಿಡೋಣ, ಏನು 50,000 ಅಲ್ಲ, ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹಾಕ್ತೀನಿ. ಆಮೇಲೆ ಏನು ಮಾಡ್ತಾನೆ, ನಂಬರ್ ಬ್ಲಾಕ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾನೆ. ಹಾಗಾಗಿ ಯಾವುದೇ ಒಂದು ಪ್ರೊಫೈಲು ರಿಕ್ವೆಸ್ಟ್ ಬಂದರೂ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿ ಇದು ಮಾಡಿ ಅಂತ ಹೇಳ್ತಾರೆ. ಹಾಗೆ ನೋಡಿ, ಯಾವುದೇ ನಿಮಗೆ ಸೈಬರ್ ಕ್ರೈಮ್ನ ಬಗ್ಗೆ ಒಂದು ಮಾಹಿತಿ ಬೇಕಾದರೆ 1930ಗೆ ಕರೆ ಮಾಡಿ. 1930ಗೆ ಕರೆ ಮಾಡಿದ್ರೆ ನಿಮ್ಮ ಯಾವುದೇ ಒಂದು ಸೈಬರ್ ಕ್ರೈಮ್ಗೆ ಮಾಹಿತಿ ಸಿಗುತ್ತೆ. ಪೊಲೀಸ್ನವರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ನಮ್ಮ ಪೊಲೀಸ್ನವರು ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿರ್ತಾರೆ. ಜೈ ಹಿಂದ್. will take care of it. Yeah,
ಹಾಕ್ತೀನಿ ಬಿಡೋಷ್ಟೊತ್ತಿಗೆ ಕುಂಟ ಏ ಸೋಮಣ್ಣಾರೆ ಏ ರಾಜಣ್ಣ ಇಲ್ಲಿಗೆ ಹೊಂಟಿ ಭಾಳ ಡ್ಯಾನ್ಸ್ ತಗೊಂಡ್ರೆ ಹೌದಣ್ಣ ನಮ್ದು ಒಂದು ಕಾಲೇಜ್ ಕಳ್ತ ಹಲೋ ರಾಜಣ್ಣ ಏ ರಾಜಣ್ಣ ನಿನ್ನ ಮನೆ ಎಲ್ಲ ಸಾಧನ ಮಾಡಿ ಎಲ್ಲ ಹೊಡ್ಕೊಂಡು ಹೋಗ್ಯಾರ ಜಲ್ದಿ ಬಾರು ಅಲ್ಲಿ ನಿಂತ್ಕೊಂಡು ವೈದ್ಯರ ಹಲೋ ಪೊಲೀಸ್ರ ನಾವು ನಮ್ಮ ಮನೆ ಮನೆ ಜಲ್ದಿ ಬರ್ರಿ ಸರ್ ರಾಜಪ್ಪ ಯಾರು ನಮ್ಮ ರಾಜಣ್ಣನ ಮನೆ ಅಲ್ಲಿ ಬಂದು ಕೇಳಿ ಯಾರು ಅಂತ ಜಲ್ದಿ ಬರ್ರಿ ನೋಡಿ, ನೀವು ಮನೆಯಿಂದ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಜಾತ್ರೆಗಿರ್ಬೋದು ಈ ಥರ ನೆಂಟರ ಮನೆಗೆ ಎಲ್ಲಾದರೂ ಒಂದು ವಾರಗಟ್ಟಲೆ ಹೋಗ್ತೀರಿ ಅಂದಾಗ ನಿಮ್ಮ ಹತ್ತಿರ ಇರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಾಹಿತಿ ಕೊಟ್ಟು ಆಗ ನಮ್ಮ ಪೊಲೀಸ್ನವರು ನೀವು ಬರೋವರೆಗೂ ನಿಮ್ಮ ಮನೆನ ರಕ್ಷಣೆಯಾಗಿ ನೋಡ್ಕೊತಾರೆ. ಇಲ್ಲ ಅಂದರೆ ಒಂದು CCTV ಕ್ಯಾಮ್ರಾನ ನಿಮ್ಮ ಮನೆ ಮುಂದೆ ಹಾಕ್ತಾರೆ. ಎಚ್ಚರವಾಗಿ ಯೋಚನೆ ಮಾಡಬೇಡ, ಕಳ್ಳನ ಹಿಡಿದು ನಿಮಗೆ ಚೆನ್ನಾಗಿ ಮಾಡ್ತೀವಿ.
ಓಯ್ ಆಮೇಲೆ ಸರಿಯಾಗಿ ಅವನು ಓಯ್ ಆಮೇಲೆ ಸರಿಯಾಗಿ ಹಲೋ ಹಾಂ ಗೊತ್ತಾಯ್ತು ಹೇಳ ಅದೇ ದುಡ್ಡು ಬಿಡಿಸ್ಕೊಂಡ್ ಬರಕ್ ಕೇಳಿದ್ದಲ್ಲ, ಎಷ್ಟು ಬಿಡಿಸ್ಕೊಂಡ್ ಬರ್ಬೇಕು? ಇಲ್ಲಿ ಕೆನರಾ ಬ್ಯಾಂಕ್ ATM ಹತ್ರ ಇದೆಯಾ ಕೆನರಾ ಬ್ಯಾಂಕ್ ATM ಹತ್ರನೇ ಇದೀನಿ. 50,000 ಬಿಡಿಸ್ಕೊಂಬ 50,000 ಹಾಂ ನಂಬರ್ ಡಬಲ್ 2 ಡಬಲ್ 4 ಡಬಲ್ 2 ಡಬಲ್ 4 8 4 ಏ ಕಿವುಡ ಡಬಲ್ 2 ಡಬಲ್ 4 ಡಬಲ್ ಹಾಂ ಸರಿ ಮಾವ, ಸರಿ ಸರಿ. ಹಲೋ ಹಾಂ ಅವ ದುಡ್ಡು ಬಿಡಿಸ್ಕೊಂಡಿದ್ದೀನಿ. ಬಿಡಿಸ್ಕೊಂಡ್ಯಾ ಎಲ್ಲಿ ತರಬೇಕು? ನಾಳೆ ಆಸ್ಪತ್ರೆ ಕಟ್ಬೇಕು ಮನೆಗೆ ತಗೊಂಬ ಸರಿ ಸರಿ. ಹಾಂ ಓಕೆ ಅಲ್ಲ 500 ರೂಪಾಯಿ ಯಾರಿದು? ನೀನು ಬಿಟ್ಟು ಬಿಟ್ಟು ಹೋದ್ರೆ ಎಲ್ಲಿರ್ತೈತಲ್ಲ ಯಾವಾಗ ಹೇಳಿದ್ರು ಕೈಯಾಗಿತ್ತು ಅಣ್ಣ ಬ್ಯಾಗು. ಅಣ್ಣ ನಮ್ಮ ಮಾವ ಕೊಂದೇ ಬಿಡ್ತಾನ. ಇಲ್ಲ ಆಸೆ ಬರ್ತದೆ ಈಗ ನೋಡಿದ್ರಲ್ಲ, ಇದು ಅಟೆನ್ಷನ್ ಡೈವರ್ಷನ್ ಅಂತ. ಅಂದ್ರೆ ಜಾಗದಲ್ಲಿದ್ರೆ ಈಗ ಮಾರ್ಕೆಟ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಇಂಥ ಜಾಗದಲ್ಲಿ ಏನು ಮಾಡ್ತಾರೆ, ನಿಮ್ಮ ಗಮನವನ್ನು ಬೇರೆ ಕಡೆಗೆ ಸೆಳೆದು ನಿಮ್ಮ ಹತ್ರ ಇರುವಂತಹ ಬೆಲೆ ಬಾಳುವ ವಸ್ತು, ಅಂದರೆ ಬಂಗಾರ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಹಣ ಇರ್ಬೋದು, ಈ ಥರ ನಿಮ್ಮ ಹತ್ರ ಇರುವಂತಹ ಬೆಲೆ ಬಾಳುವ ವಸ್ತುವನ್ನು ಅಪಹರಿಸ್ತಾರೆ. ಹಾಗಾಗಿ ಯಾವುದೇ ಒಂದು ಜನಸಂದಣಿ ಇರುವಂತಹ ಜಾಗದಲ್ಲಿ ತುಂಬ ಎಚ್ಚರಿಕೆಯಿಂದ ಇದೆ. ಅದರಲ್ಲೂ ನಿಮ್ಮ ಹತ್ರ ಏನಾದರೂ ಬೆಲೆ ಬಾಳುವ ವಸ್ತು ಇದ್ದಾಗ ಇನ್ನೂ ಎಚ್ಚರಿಕೆಯಿಂದ ಇದೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಪೊಲೀಸ್ನವರು ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿರ್ತಾರೆ. ಜೈ ಹಿಂದ್. ನೋಡಿ ಹೇಳು ಎಲ್ಲಿಗೆ ಬಿಟ್ಟೆ ಗೊತ್ತು ನೀನು ಮೈಸೂರು ಮ್ಯಾಂಗ್ವೇಜ್ 4 kg 16,000. ಅದೇ ಅದು 4 kg, ಜಸ್ಟ್ 4 kg. ಓ ಶೀಲಾವತಿ ಅಲ್ಲೇ ಒಳಗಡೆ ಮುಚ್ಚಿಡಾಕಿನ ಅದು ಯಾವುದೋ ಮೈಸೂರು ಮ್ಯಾಂಗ್ ಬಂದಿಲ್ಲ ಅದು ಬೇರೆ ತಗೊಂಡು ಹೋಗ್ತೀನಿ. ಇದು ATM ಸಂದಿಲಿ ಭಯ ಬರ್ತದೆ ಆ
ನಗ್ತಿದ್ಯಾ? ಯಾಕೋ ನಗ್ತಿದ್ಯಾ? ಏನಿದ್ರು ನೀ ದಮ್ಮೇನಿದ್ರು ಬಾರ ಬಾರ ನೋಡೋದು ಬಾರ ನೋಡೋದು ಬಾರ ಯಾವ ತರ ವರ್ತನೆ ಮಾಡ್ತಿದಾರಂತ. ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಗಾಂಜಾ ಸೇವನೆ ಮಾಡ್ತಿರ್ಬೋದು, ನಿಮ್ ಕಣ್ ತಪ್ಪಿರ್ಬೋದು. ನೀವೇನಾದ್ರೂ ಗಾಂಜಾ ಸೇವನೆ ಮಾಡೋದು, ಗಾಂಜಾ ಮಾರಾಟ ಮಾಡೋದು ಮಾಡಿದ್ರೆ 1 ವರ್ಷ ಜೈಲು ಶಿಕ್ಷೆ, 10,000 ರೂಪಾಯಿವರೆಗೂ ದಂಡ ಕಟ್ಟಬೇಕಾಗುತ್ತೆ. ಅಷ್ಟೇ ಅಲ್ಲ, ನೀವೇನಾದ್ರೂ ಗಾಂಜಾ ಬೆಳೆದ್ರೆ 10 ವರ್ಷ ಜೈಲು ಶಿಕ್ಷೆ, 1 ರಿಂದ 2 ಲಕ್ಷದವರೆಗೂ ದಂಡ ಕಟ್ಟಬೇಕಾಗುತ್ತೆ. ಯಾಕೆ? ಗಾಡಿ ಹುಷಾರ. ತುಂಬಾ ಏಟಾಗಿದೆ. ಅವ್ರ ಮೆದುಳಲ್ಲಿ ರಕ್ತಸ್ರಾವವಾಗಿದೆ. ನೋಡಿ, ಅವ್ರ ತಲೆ ಆಪರೇಷನ್ ಮಾಡಲೇಬೇಕು. ಆಪರೇಷನ್ಗೆ ಏನಿಲ್ಲ ಅಂದ್ರೆ 30 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅನಿಸ್ತಾ ಇದೆ. ನೀವೇನಾದ್ರೂ ಹೋಗಿ ಗಾಡಿ ಇನ್ಸೂರೆನ್ಸ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇನ್ನೊಂದಿನ ಟೈಮ್ ತಗೊಳ್ಬೇಕಾದ್ರೆ ಬೇಗ ತಂದು 30 ಲಕ್ಷ ರೂಪಾಯಿ ಕಟ್ಟಿದ್ರೆ ನಾವು ಆಪರೇಷನ್ ಮಾಡ್ತೀವಿ. ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ ಏನು ನಿರ್ಧಾರಕ್ಕೆ ಬನ್ನಿ. ಜೀವ ಉಳಿಸ್ಕೊಳ್ಳೋ. 30 ಲಕ್ಷ ನನಗೆ ಸರಿಸು ಕೊಡುವ ಕೊಡಿಸ್ತೀವಿ. 30 ಲಕ್ಷ ಎಲ್ಲಿಂದ ತರ್ಬೇಕು? ಮಳೆ ಇಲ್ಲ, ಬೆಳೆ ಇಲ್ಲ, ಹೊಲ ನೋಡಿದ್ರೆ ಬಿರುಕು. ಒಬ್ಬನ ಮಗ ಅಂತ ಪ್ರೀತಿಯಿಂದ ಸಾಕಿದೆ. ಗಾಡಿ ಕೆಲಸ ಹಿಂಗೆ ಅಂತ
ಮಾಡ್ಕೊಂಡು ಚಟ ಮಾಡ್ಕೊಂಡು ಹಿಂಗ್ ಸತ್ತು ಹೋಗ್ಬಿಟ್ರ ನಮ್ಮ ತಂದಿದ್ದು ತಾಯಿದು ಯಾರು ಬರ್ತಾರ? ಕುಡಿಬೇಕು ಬಾ ಅಲ್ಲ ಕುಡಿಸ್ತೀನಿ ನನಗೆ ನಾನೇ ಹಾಗೆ ಮಾಡಿಲ್ಲ. ಅದು ಹಿಂದೆ ಆಯ್ತು ನೋಡ್ರಿ, ಅದು ಹಿಂದೆ ಆಯ್ತು. ನಮ್ಮ ಕೆಂಚಲ್ ಮಗ ಬೈಕ್ ಮಾಡಿ ಹಾಸ್ಪಿಟಲ್ ಕೋಮಾಗಿ ಹೋಗಿದ್ದಾನಂತೆ. ಇದರ ಸುದ್ದಿ ತಿಳಿದ ಅವರಪ್ಪ ಕಂಡು ಮಟ್ಟ ಕುಡಿದು ಬುದ್ಧಿ ಸತ್ತೋಗಿದ್ದಾನಂತಪ್ಪ. ಮಗನ ಜೀವ ಎರಡು ಉಳಿದಿತ್ತು. ನೀವು ಪೊಲೀಸರಾಗ ದಂಡದಿಂದ ತಪ್ಪಿಸಿಕೊಳ್ಳಲು ಮಾತ್ರ ಹೆಲ್ಮೆಟ್ ಅನ್ನು ಧರಿಸಿಕೊಳ್ಳಬೇಡಿ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಹೆಲ್ಮೆಟ್ ಧರಿಸಿ ಗಾಡಿ ಚಲಿಸಿ. ಜೋಕೆ ಕುತ್ಕೊಳ್ಳಲ್ಲ. ಏನಾಗ್ತದೆ ಇನ್ನು? ಏನಾಯ್ತಕ್ಕ? ಯಾಕೆ ನೋಡೋದಿಲ್ಲ? ಏನು ಅಂತ ಹೇಳಪ್ಪ, ಏನು ಅಂತ ಹೇಳಿ. ನನ್ನ ಮಗ ಸೊಸೆ ಇಬ್ರು ನಮ್ಮಿಬ್ಬರನ್ನ ಮನೆ ಬಿಟ್ಟು ಆಚೆ ಹಾಕಿದ್ರು. ಈ ವಯಸ್ಸಲ್ಲಿ ಎಲ್ಲಿದೆ ಅಂತ ಹೋಗ್ಬೇಕು, ಏನು ಅಂತ ಮಾಡ್ಬೇಕು. ರಟ್ಟಲ್ಲಿ ಶಕ್ತಿ ಅವನ್ನೆಲ್ಲ ದುಡ್ಡು ಸಾಕಿದ್ವಿ. ಈಗ ನೋಡಿದ್ರೆ ನಾವೇ ಅವ್ರಿಗೆ ಬಾರಾಗಿ. ಅಲ್ಬೇಡ ಅವ್ರಿಗೆ ಸರಿಯಾದ ಶಿಕ್ಷೆ ಆಗೇ ಆಗುತ್ತೆ ನೋಡಿ.
ನಿಮ್ಮ ಮನೇಲಿ ವಯಸ್ಸಾಗಿರೋ ತಂದೆ ತಾಯಿ ಇದ್ರೆ ಅವ್ರನ್ನೇನಾದ್ರೂ ನೀವು ಮನೆಯಿಂದ ಹೊರಗಡೆ ಹಾಕಿದ್ರೆ ಅವರ ಆಸ್ತಿಯಲ್ಲಿ ನಿಮ್ಗೆ ಪಾಲ್ ಸಿಗೋದಿಲ್ಲ. ಮತ್ತೆ ನೀವೇ ಅವರಿಗೆ ಜೀವನಾಂಶ ಕೊಡ್ಬೇಕಾಗುತ್ತೆ. ಹಾಗೆ ನಮ್ಮ ಕಾನೂನಿಂದ ಕಠಿಣವಾದ ಕ್ರಮನೂ ತಗೋತೀವಿ. ಇದು ಕಾನೂನಿನ ಜಾಗೃತಿ ಜಾತ್ರೆ. ಇದು ಕಾನೂನಿನ ಜಾಗೃತಿ ಜಾತ್ರೆ. ಬನ್ನಿರೋ ಬನ್ನಿರೋ ಹೊಸನಾಡ ಕಟ್ಟೋಣ ಬನ್ನಿರೋ ಈ ಜಗತ್ತನ್ನ ತೀರಿಸೋಣ ಬನ್ನಿರೋ ಈ ಜಗತ್ತನ್ನ ತೀರಿಸೋಣ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಈ ಜಗತ್ತನ್ನ ತೀರಿಸೋಣ ಈ ಜಗತ್ತನ್ನ Yeah.